ಸಂದೇಶಗಳಾಗಿತ್ತು. ಪ್ರವಾದಿಯವರು 13 ವರ್ಷಗಳ ಕಾಲ ಕಷ್ಟ ಕೊಟ್ಟದನ್ನು ಹೇಳಲಿಲ್ಲ, ಊರಿನಿಂದ ಹೊರದಬ್ಬಿದ್ದನ್ನು ಹೇಳಲಿಲ್ಲ. ನನಗೆ ಅವರು ಕಷ್ಟ ಕೊಟ್ಟಿದ್ದಾರೆ, ನೋವು ಕೊಟ್ಟಿದ್ದಾರೆ, ಸಂಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳಲಿಲ್ಲ. ಇಂತಹ ಪ್ರವಾದಿ ಈ 4 ಸಂದೇಶಗಳನ್ನ ಹೇಳಿದರೆ ಕಟ್ಟ ಕಡೆಗೆ ಪ್ರವಾದಿಯವರ ಮುಂದೆ ಮಕ್ಕಾ ಫತಹ್ ನಡೆದಾಗ 6,000ಕ್ಕಿಂತಲೂ ಹೆಚ್ಚು ಸೆರೆಯಾಳುಗಳಿದ್ದರು. ಅವರೆಲ್ಲರೂ ಮುಸಲ್ಮಾನರಾಗಲಿಲ್ಲ, ಅವರೆಲ್ಲರೂ ಕೂಡ ಮುಸಲ್ಮಾನರು ಆಗಿರಲಿಲ್ಲ, ಪ್ರವಾದಿಯವರ ಸಂದೇಶವನ್ನು ಸ್ವೀಕರಿಸಿದವರು ಆಗಿರಲಿಲ್ಲ, ಪ್ರವಾದಿಯವರ ಧರ್ಮವನ್ನು ಸ್ವೀಕಾರ ಮಾಡಿದವರು ಆಗಿರಲಿಲ್ಲ. ಆದರೂ ಕೂಡ ಅವರೊಂದಿಗೆ ಪ್ರವಾದಿಯವರು ಹೇಳಿದ ಸತ್ಯ, ಅಂತು ಮುತ್ತು ಲೆಕ್ಕ, ನೀವು ಹೊರಟು ಹೋಗಿ, ನೀವು ಸರ್ವ ಸ್ವತಂತ್ರರಾಗಿರುವಿರಿ, ಯಾರನ್ನು ಕೊಲ್ಲಲು ಹೇಳಲಿಲ್ಲ, ಯಾರ ಕುತ್ತಿಗೆಗೆ ಕಡುಗವನ್ನು ಹಾಕಲಿಲ್ಲ, ನೀವು ಸರ್ವ ಸ್ವತಂತ್ರರು, ನೀವು ಹೋಗಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ತನುವಿನ ಭಾರ ಕಡಿಮೆ ಮಾಡಲು ವ್ಯಾಯಾಮ ಮಾಡಬೇಕು. ಅದು ನಮ್ಮ ವೈದ್ಯರು ಹೇಳ್ತಾರೆ. ಹಾಗೆ ಮನದ ಭಾರವನ್ನು ಕಡಿಮೆ ಮಾಡಲು ಧ್ಯಾನ ಮಾಡಬೇಕು. ಅದು ಆಧ್ಯಾತ್ಮಿಕತೆಯ ಭಾಗವಾಯಿತು. ಹಾಗೆ ಧನ ಜಾಸ್ತಿ ಆಯಿತು ಅಂದರೆ ದೊಡ್ಡ ದೊಡ್ಡ ಉದ್ಯಮಿಗಳು ಇದ್ದಾರೆ. ಈ ಧನ ಜಾಸ್ತಿ ಆಯಿತು ಅಂದರೆ ಅವರ ಒಂದು ಭಾರ ಇಳಿಸೋದಕ್ಕೆ ದಾನ ಮಾಡಬೇಕು. ಇನ್ನು ಒಂದು ಹೆಜ್ಜೆ ಮುಂದೆ ನಿಂತು ನಮ್ಮ ಹೃದಯದ ಭಾರ ಕಮ್ಮಿ ಮಾಡಬೇಕಾದ್ರೆ ನಾವೆಲ್ಲ ಮನ ಬಿಚ್ಚಿ ಮಾತನಾಡಬೇಕು. ನಮ್ಮ ಮನ ಬಿಚ್ಚಿ ನಾವು ಮಾತನಾಡಿದ್ದೇವೆ ಅಂದ್ರೆ ಅಲ್ಲಿ ಇರುತ್ತೆ ಸೌಹಾರ್ದತೆ, ಅಲ್ಲಿ ಬರುತ್ತೆ ಅನ್ಯೋನ್ಯತೆ, ಅಲ್ಲಿ ಸಿಗುತ್ತೆ ಒಂದು ರೀತಿಯ ಶಾಂತಿ. ಅದಾಗಿದೆ ಈ ಕಾಜೂರಿನ ಮಣ್ಣಿನ ಗುಣ ಅನ್ನೋದು. ಇನ್ನು ನೋಡಿ, ಯಶಸ್ಸು ವ್ಯಕ್ತಿ ಅಂತಾರೆ, ಓ ಆ ವ್ಯಕ್ತಿ ತುಂಬಾ ಬದುಕಿನಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಉದ್ಯಮದಲ್ಲಿ ಯಶಸ್ಸು ಕಂಡಂತಹ ವ್ಯಕ್ತಿ ಅಂತಾರೆ. ಅನೇಕ ಮಂದಿ ಇರಬಹುದು, ಯಶಸ್ಸು ವ್ಯಕ್ತಿ ಅನೇಕ ಮಂದಿ ಇರಬಹುದು. ಆದರೆ ಆ ಯಶಸ್ಸು ವ್ಯಕ್ತಿಗೆ ನೆಮ್ಮದಿ ಸಿಕ್ಕಿದೆಯಾ, ತೃಪ್ತಿ ಸಿಕ್ಕಿದೆಯಾ, ಸಂತೃಪ್ತಿ ಸಿಕ್ಕಿದೆಯಾ, ಅದನ್ನ ಅಳತೆ ಮಾಡಬೇಕು. ನೆಮ್ಮದಿ ಸಿಗಬೇಕಾದರೆ ಅದು ಯಶಸ್ಸು ವ್ಯಕ್ತಿಯಿಂದ ಸಾಧ್ಯ ಅಲ್ಲ. ಯಶಸ್ಸು ವ್ಯಕ್ತಿ ಅಂದ್ರೆ ಅವನಿಗೆ ಇದ್ದದ್ದನ್ನು ಅನುಭವಿಸುವಂತಹ ಆ ಒಂದು ಅವಕಾಶ ಸಿಗಬೇಕು, ಆವಾಗ ನೆಮ್ಮದಿ ಸಿಗುತ್ತೆ. ಇರೋದು ಸಾಕು ಅನ್ನುವಂತಹ ಭಾವನೆ ಬಂದಾಗ ತೃಪ್ತಿ ಸಿಗುತ್ತೆ. ಇನ್ನು ಸಂತೃಪ್ತಿ ಅನ್ನೋದು ಬರಬೇಕಾದರೆ ಒಬ್ಬನ ವ್ಯಕ್ತಿಯ ಬದುಕಿನಲ್ಲಿ ಆಳ ಅಗಲ ನಾವು ಅರ್ಥೈಸಿದಾಗ ಸಂತೃಪ್ತಿ ಅನ್ನೋದು ಪವಿತ್ರ ಕುರಾನ್ ನಮ್ಮೊಂದಿಗೆ ಸಾರ್ತಾ ಇದೆ. ನೀವು ಭಕ್ತಿಯ ವಿಚಾರದಲ್ಲಿ, ಅದೇ ರೀತಿ ಒಳಿತಿನ ವಿಚಾರದಲ್ಲಿ ಪರಸ್ಪರ ಸಹಾಯ ಮಾಡಿ, ಪರಸ್ಪರ ಸೇವೆ ಮಾಡಿ, ಸೇವೆಯಿಂದ ಸಿಗುತ್ತೆ ಏನು, ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ, ಬಲವಿರುವವನಿಗೆ ಒಲವಿಲ್ಲ, ಒಲವಿರುವವನಿಗೆ ಬಲವಿಲ್ಲ, ಒಂದಿದ್ದರೆ ಮತ್ತೊಂದಿಲ್ಲ, ಏನಿದು ಈ ಜೋಡು, ಏನು ಮನುಕುಲದ ಪಾಡು, ಆದರೂ ಹತಾಶವಾಗಿಲ್ಲ ಮನುಜಮತಿ, ಅಲುಗಿಲ್ಲ ಅದರ ಧೃತಿ, ಫಲ ಒಲವು ಗುಣ ಎಲ್ಲದರ ಸಮ್ಮಿಲನಕ್ಕಾಗಿ ಹೋರುತ್ತಲೇ ಇದೆ ಈ ಹೋರಾಟದಲ್ಲೇ ಸುದೆ. ಎಷ್ಟೊಂದು ಸುಂದರವಾಗಿ ಸಲ್ಲು 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 ಗೆಲ್ಲೋ. ನಮ್ಮ ಬದುಕಿನ ಒಂದೊಂದು ಭಾಗವನ್ನು, ಒಂದೊಂದು ಸಮಯವನ್ನು, ಒಂದೊಂದು ಕ್ಷಣವನ್ನು ನಾವು ಯಾವುದಕ್ಕೆ ವ್ಯಯಿಸುತ್ತೇವೆ, ಯಾವುದಕ್ಕೆ ನಾವು ಸಲ್ಲಿಸುತ್ತೇವೆ ಅನ್ನುವುದಾಗಿದೆ ಮುಖ್ಯ. ಆವಾಗ ಬದುಕಿನ ಅರ್ಥವನ್ನು ನಮ್ಮೊಳಗೆ ಜಾಗರಣೆಗೊಂಡು ನಮಗೆ ಇಲ್ಲಿ ಸೌಹಾರ್ದತೆಯ ನೆಲೆಯನ್ನು ಗಟ್ಟಿ ಮಾಡಿ ನುಡಿಯನ್ನ ಕಟ್ಟುವ, ನಾಡನ್ನು ಕಟ್ಟುವ, ಅದೇ ರೀತಿ ಸೌಹಾರ್ದತೆಯನ್ನು ಕಟ್ಟುವ, ಅದೇ ರೀತಿ ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಅದೇ ಕೊಳಕಿನಿಂದ ಬೆಳಕಿನೆಡೆಗೆ, ಕೊಚ್ಚೆಯಿಂದ ಪಚ್ಚೆಯಡೆಗೆ, ಏನು ಸಮರದಿಂದ ಸಮರಸದೆಡೆಗೆ, ಸಂಘರ್ಷದಿಂದ ಅನುರಾಗದೆಡೆಗೆ, ವಿಘಟನೆಯಿಂದ ಸಮನ್ವಯದೆಡೆಗೆ, ಹಾಗೆ ಮಿತವಾಗಿ ಹಿತವಾಗಿ ಬದಲಾಗುವ ಆ ಸನ್ನಿವೇಶಗಳು, ಆ ಹೃದಯದ ಹಂತಗಳು, ಒಂದೊಂದು ಮೆಟ್ಟಿಲುಗಳು, ಇದು ಏರಲು ನಮಗೆ ಸಾಧ್ಯ ಆಗಬೇಕು.
ಅದು ಬರೀ ನಮ್ಮ ಬಟ್ಟೆ ತುಂಬಾ ಒಳ್ಳೆಯ ಬಟ್ಟೆ ಸೂಟು ಬೂಟು ಉತ್ತಮಗೊಳಿಸಿದಾಗ ಸಿಗೋದಲ್ಲ. ನಾವು ತಿನ್ನುವ ಆಹಾರ ಏನೋ ಉತ್ತಮ ದರ್ಜೆಯ ಆಹಾರವನ್ನು ಅನ್ನವನ್ನು ನಾವು ಬೇಯಿಸಿ ಕಾಯಿಸಿ ಏನೆಲ್ಲ ಮಾಡಿ ರಸ್ತೆ ಬದಿಯಲ್ಲಿಟ್ಟು ತಿಂದುದರಿಂದ ಅದು ಸಿಗೋದಲ್ಲ. ನಮ್ಮೊಳಗೆ ಜಾಗೃತಿಯನ್ನ ಪಡೆಯುವಂತಹ ಒಂದು ಸನ್ನಿವೇಶವನ್ನ ನಾವು ಸೃಷ್ಟಿ ಮಾಡಬೇಕು. ಅದು ಇಂತಹ ಕ್ಷೇತ್ರಗಳಲ್ಲಿ ಅದು ಸಾಧ್ಯ. ನೋಡಿ, ನೀವು ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ. ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಏನು ಇನ್ವರ್ಟರ್ ಇದೆಯಲ್ಲ, ಕರೆಂಟ್ ಹೋದರೆ ಈ ವಿದ್ಯುತ್ ಶಕ್ತಿ ಹೋದರೆ ಅದಕ್ಕೆ ಬದಲಾಗಿ ಉಪಯೋಗ ಮಾಡುವಂತ ಅದರೊಳಗೆ ಬ್ಯಾಟ್ರಿ ಇದೆ. ಬ್ಯಾಟ್ರಿ ಅದು ವರ್ಕ್ ಆಗ್ಬೇಕಾದ್ರೆ ಅದಕ್ಕೆ ನೀರು ಹಾಕಬೇಕು. ಅದಕ್ಕೆ ಹಾಕಬೇಕಾದಂತಹ ಆ ನೀರನ್ನು ಹಾಕಬೇಕು. ಅವಾಗ ಆ ನೀರು ಹಾಕದೆ ಹೋದರೆ ಅದು ಒಣಗಿ ಹೋದರೆ ಅಲ್ಲಿ ಬೆಳಕು ಮತ್ತೆ ಶಕ್ತಿ ಪವರ್ ಉತ್ಪತ್ತಿ ಆಗೋದಿಲ್ಲ. ಅಂದ ಹಾಗೆ ಹೃದಯ ಅನ್ನೋದಿದೆ. ಈ ಹೃದಯದಲ್ಲಿ ಬಾಟಲಿಗಳಿವೆ. ಒಂದು ಮದ್ಯದ ಬಾಟಲಿ, ಒಂದು ಮದ್ದಿನ ಬಾಟಲಿ. ವೈದ್ಯರೇ, ಒಂದು ಮದ್ದಿನ ಬಾಟಲಿ, ಮತ್ತೊಂದು ಮದ್ಯದ ಬಾಟಲಿ. ಯಾವಾಗ ನಮ್ಮ ಹೃದಯದಲ್ಲಿರುವ ಈ ಎರಡು ಬಾಟಲಿಗಳು ಮದ್ಯದ ಬಾಟಲಿ ಏರಿದರೆ ಅಲ್ಲಿ ಸಂಘರ್ಷ, ಅಲ್ಲಿ ಸೌಹಾರ್ದತೆ ಬರಲ್ಲ. ಅದೇ ಮದ್ದಿನ ಬಾಟಲಿ, ಹೃದಯದಲ್ಲಿ ಮದ್ದಿನ ಬಾಟಲಿ ಇದೆ. ಆ ಮದ್ದಿನ ಬಾಟಲಿಯ ಆ ಶಕ್ತಿ, ಆ ಪ್ರಭಾವ, ಆ ಒಂದು ಪವರ್ ಜಾಸ್ತಿ ಆದರೆ ಅಲ್ಲಿ ಪ್ರೀತಿ ಬರುತ್ತೆ, ನೀತಿ ಬರುತ್ತೆ, ನ್ಯಾಯ ಬರುತ್ತೆ, ಶಕ್ತಿ ಬರುತ್ತೆ, ಎಲ್ಲವೂ ಬರುತ್ತೆ. ಆದ್ದರಿಂದ ನಮ್ಮೊಳಗೆ ಜಾಗೃತಿಯಾಗಬೇಕಾದದ್ದು ಒಳಗೊಳಗೆ ಬೆಳಕನ್ನು ಹರಿಸುವ, ಈ ಬೆಳಕನ್ನು ನಿತ್ಯವಾಗಿಸುವ, ಇನ್ನೊಬ್ಬರಿಗೆ ಬೆಳಕನ್ನು ನೀಡುವ. ಏನು ಹಚ್ಚುವೆನು ದೀಪವನ್ನು, ಕತ್ತಲೆಯನ್ನು ಗೆಲ್ಲುವೆನೆಂಬ ಛಲದಿಂದಲ್ಲ ನಾವು ಮಾತನಾಡುವುದು, ನಾವು ಪರಸ್ಪರ ಸೇರುವುದು. ಇಲ್ಲಿರುವ ಎಲ್ಲಾ ಕೆಡುಕು ಕೆಟ್ಟದು ಎಲ್ಲವೂ ಕೂಡ ಹೊರಟು ಹೋಗುತ್ತೆ ಅನ್ನುವ ಭಾವದಿಂದ ಅಲ್ಲ. ಆದರೆ ಆ ಕತ್ತಲಿನಲ್ಲಿ ಪೈಪೋಟಿನಲ್ಲಿ ಒಂದು ಕಿಂಚಿತ್ತು ನನ್ನ ಶ್ರಮ ಒಂದು ಬೆಳಕನ್ನು ಹಚ್ಚುವ, ಒಂದು ಹಣತೆಯನ್ನು ಹಚ್ಚುವ ಆ ಪ್ರಯತ್ನವಾಗಿದೆ ಇದು. ಅದೆಲ್ಲವೂ ಕೂಡ ಸಾಹಿತಿಗಳು, ತಿಳಿದವರು, ಅರಿತವರು ನಮಗೆ ಹೇಳಿಕೊಟ್ಟಂತಹ ಅದೆಷ್ಟೋ ವಿಚಾರಗಳು. ಇನ್ನು ಕಾಜೂರಿನ ಬಗ್ಗೆ ಒಂದಿಷ್ಟು ನಾನು ಮಾತನಾಡಲೇಬೇಕು. ಕಾಜೂರು ಅನ್ನುವಾಗ ಒಂದು ಉದಾಹರಣೆಯನ್ನ ಕೊಡಬೇಕಾದರೆ, ಕಾಜೂರು ಅನ್ನುವ ಮೂರಕ್ಷರ, ಆ ಮೂರಕ್ಷರಕ್ಕೆ ಮತ್ತೊಂದು ಮೂರಕ್ಷರವಿರುವ ಒಂದು ವಸ್ತುವನ್ನ ಉದಾಹರಣೆಯಾಗಿ ಕೊಡುವುದಾದರೆ ಖರ್ಜೂರ ಅನ್ನುವಂತಹ ಆ ಹಣ್ಣನ್ನು ಉದಾಹರಣೆಯಾಗಿ ಕೊಡಬಹುದು. ಕಾಜೂರು ಅನ್ನುವುದಕ್ಕೆ, ಖರ್ಜೂರ ಅನ್ನುವುದಕ್ಕೆ ಇದು ನಾನು ಮಾತ್ರ ಉದಾಹರಣೆಯಾಗಿ ಕೊಡೋದಲ್ಲ. ಹಬೀಬ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದು ಉದಾಹರಣೆಯನ್ನ ಕೊಡ್ತಾರೆ. ಇನ್ನ ಮಿನ ಶಜರತಿ ಶಜರತನ್ ಲಾ ತಸ್ಕುತು ವರಕುಹಾ. ಎಲೆಗಳು ಉದುರದ ಒಂದು ಮರವಿದೆ. ಆ ಮರ ಒಬ್ಬ ವಿಶ್ವಾಸಿ ಆಗಬೇಕು, ಒಬ್ಬ ಮುಸಲ್ಮಾನ ಏನಾಗಬೇಕು? ಒಂದು ಮರದ ತರ ಆಗಬೇಕು. ಯಾವ ಮರ? ಅದು ಖರ್ಜೂರದ ಮರ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ವ ಇನ್ನಹಾ ಮಿಸ್ಲುಲ್ ಮುಅ್ಮಿನ್, ಸತ್ಯ ವಿಶ್ವಾಸಿಯ ಒಬ್ಬ ಮುಸಲ್ಮಾನ ಆಗಬೇಕಾದದ್ದು ಖರ್ಜೂರದ ಮರ. ಯಾಕೆ? ಈ ಖರ್ಜೂರದ ಮರದ ಉದಾಹರಣೆಯನ್ನ ಕೊಟ್ಟಾಗ ಮರದ ಉದಾಹರಣೆಯನ್ನ ಪವಿತ್ರ ಇಸ್ಲಾಮಿಗೆ ಪವಿತ್ರ ಕುರಾನ್ ಸಾರುತ್ತದೆ. ಇಲ್ಲಿ ದ್ವೇಷ ಅಥವಾ ಹಗೆತನ ಅಥವಾ ಸಂಘರ್ಷ, ಬೇರೆ ಬೇರೆ ವಿಷಯಗಳನ್ನ ಎತ್ತಿ ಮಾತನಾಡುವವರು ಬರ್ತಾರೆ. ಇಸ್ಲಾಂ ಅದು, ಮುಸಲ್ಮಾನರು ಇದು ಅಂತ. ಆದರೆ ಪವಿತ್ರ ಕುರಾನ್ ಹೇಳುವುದೇನು? ಅಲಂ ತರ ಕೈಫ ಲರಬಲ್ಲಾಹು ಕಲಿಮತನ್ ತಯ್ಯಿಬತನ್ ಕಶಜರತಿನ್ ತಯ್ಯಿಬಾ ಅಸ್ಲುಹಾ ಸಾಬಿತುನ್ ವ ಫರುಹಾ ಫಿಸ್ ಸಮಾ. ಬೇರುಗಳು ಗಟ್ಟಿಯಾಗಿರುವ, ಕೊಂಬೆಗಳು ನಿಬಿಡವಾಗಿರುವ, ಸದಾ ತುತಿ ಉಕುಲಹ ಕುಲ್ಲಹೀನ್, ಎಲ್ಲಾ ಸಮಯದಲ್ಲೂ ಸಿಹಿಯನ್ನ ನೀಡುವಂತಹ ಮರ ಅದಾಗಿದೆ ಧರ್ಮ ಅನ್ನೋದು. ಕಹಿಯನ್ನ ಕೊಡುವುದು ಧರ್ಮವಾಗಲಿಕ್ಕೆ ಸಾಧ್ಯ ಇಲ್ಲ. ಕೆಟ್ಟದನ್ನು ಕೊಡುವುದು ಧರ್ಮವಾಗಲು ಸಾಧ್ಯವಿಲ್ಲ. ಹಿಂಸೆಯನ್ನು ಕೊಡುವುದು ಧರ್ಮವಾಗಲು ಸಾಧ್ಯವಿಲ್ಲ. ಪ್ರಭುವಾರ್ತಾಯ ಭೂತಾನಾಂ ಧರ್ಮಂ ಪ್ರವಚನಂ ಕೃತಂ ಯಹಸ್ಸಾತ್ ಪ್ರಭವ ಸಂಯುಕ್ತ ಸಧರ್ಮ ಇತಿ ನಿಶ್ಚಯ. ಧರ್ಮದ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖವಿದೆ. ಧರ್ಮ ಅನ್ನೋದು ಒಳಿತನ್ನು ಬಯಸುವುದು. ಹಾಗೆ ಇಸ್ಲಾಮಿನ ಬಗ್ಗೆ ಪವಿತ್ರ ಕುರಾನ್ ಸಾರುತ್ತದೆ. ಅದೊಂದು ಸಿಹಿಯನ್ನ ಸದಾ ಕಾಲ ತುತಿಯು ಕುಲಹ ಕುಲ್ಲಹೀನ್.
ಸದಾ ಸಿಹಿಯನ್ನು ಕೊಡುವುದು, ಕಹಿಯಲ್ಲಿ ಇಲ್ಲ. ಅದೇ ಕುರಾನ್ ಹೇಳುತ್ತದೆ, ಭಕ್ತಿಗಾಗಿ, ಅದೇ ಒಳಿತಿಗಾಗಿ ನೀವು ಪರಸ್ಪರ ಸಹಾಯ ಮಾಡಿ ಅಂತ. ಆದ್ದರಿಂದಲೇ ಖರ್ಜೂರದ ಮರವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡಾಗ ಆ ಖರ್ಜೂರದ ಮರ ಕೊಡುವುದು ಏನು ಗೊತ್ತಾ? ನೆರಳನ್ನು ಕೊಡುತ್ತದೆ, ಆಹಾರವನ್ನು ಕೊಡುತ್ತದೆ. ಆಹಾರವನ್ನು ಅದೊಂದು ಸಮಯದಲ್ಲಿ ಮಾತ್ರ ಅಲ್ಲ, ಮಾವಿನ ಹಣ್ಣು ಕೆಲವು ಸಮಯ ಮಾತ್ರ ಸಿಗುತ್ತೆ, ಹಲಸಿನ ಹಣ್ಣು ಮತ್ತೊಂದು ಸಮಯದಲ್ಲಿ ಸಿಗುತ್ತೆ. ಆದರೆ ಖರ್ಜೂರ ಹಾಗಲ್ಲ, ಅದು ಕಾಯಿಯಾಗಿ ಸೇವಿಸಬಹುದು, ಅದು ಹಣ್ಣಾದ ಮೇಲೆ ಸೇವಿಸಬಹುದು, ಅದನ್ನ ಒಣಗಿಸಿ ಸೇವಿಸಬಹುದು. ಸದಾ ಸಮಯ ಶುಗರ್ ಇದ್ರೂ ಸೇವಿಸಬಹುದು, ಇಲ್ಲದಿದ್ರೂ ಸೇವಿಸಬಹುದು, ಎಲ್ಲರಿಗೂ ಸೇವಿಸಬಹುದು. ಖರ್ಜೂರದ ಪ್ರತ್ಯೇಕತೆಯಾಗಿದೆ. ಆದ್ದರಿಂದ ಖರ್ಜೂರ ಅನ್ನೋದು ಕಾಜೂರಿನ ಆ ಒಂದು ಹೆಸರಿಗೆ ತುಲನೆ ಮಾಡುವಾಗ ಈ ಕಾಜೂರು ನೆರಳಾಗಿದೆ, ಸದಾ ಸಿಹಿಯನ್ನ ನೀಡುತ್ತಾ ಇದೆ, ಸದಾ ಉತ್ತಮವಾದ ಸಂದೇಶವನ್ನ ನೀಡುತ್ತಾ ಇದೆ. ಸೌಹಾರ್ದವೆನ್ನುವ ಆ ಮೂರಕ್ಷರದಲ್ಲಿ ನಿಂತು, ಬಲವಾಗಿ ನಿಂತು, ಆ ಮತೀಯ ಸಾಮರಸ್ಯದ ಬಗ್ಗೆ ಸಂದೇಶವನ್ನು ಸದಾ ನೀಡುತ್ತಾ ಇದೆ. ಈ ಸಂದೇಶ ಜಗತ್ತಿನಾದ್ಯಂತ ಪಸರಿಸುತ್ತಾ ಇದೆ. ಕಾರಣ ಇವಾಗ ಲೈವ್ ಆಗಿ ಎಷ್ಟೋ ಸಾವಿರ ಮಂದಿ ಇದನ್ನ ನೋಡ್ತಾ ಇದ್ದಾರೆ. ಕಾಜೂರಿನ ಉರುಸ್ ಅಂದ್ರೆ ಏನು ಅಂತ ಯಾವನೇ ಒಬ್ಬ ತೆಗೆದು ನೋಡಿದರೆ ಅಲ್ಲಿ ಪ್ರೀತಿಯ, ಅಲ್ಲಿ ನೀತಿಯ, ಅಲ್ಲಿ ಸೌಹಾರ್ದತೆಯ ಸುಂದರವಾದಂತಹ ಸಂದೇಶಗಳನ್ನ ಸಾರುವಂತಹ ಆ ಅನನ್ಯವಾದಂತಹ ಧರ್ಮದ ತತ್ವಗಳನ್ನ ಹೇಳುವಂತಹ ವಿಚಾರವಾಗಿ ಅವರು ಮನವರಿಕೆ ಮಾಡುತ್ತಾರೆ. ಈ ರೀತಿಯಾಗಿ ಖರ್ಜೂರ ಹಣ್ಣು, ಖರ್ಜೂರದ ಮರ, ಧರ್ಮದ ಆ ತಿರುಳು, ಆ ಆಂತರ್ಯದ ಒಳಗಿರುವಂತಹ ಸತ್ಯ, ಆ ಸತ್ಯವನ್ನು ಹುಡುಕುವಂತಹ ಪ್ರಯತ್ನ. ಹೀಗೆ ಮುಂದೆ ಸಾಗುವಾಗ ಆ ಸೌಹಾರ್ದತೆಯ, ಸ್ನೇಹದ, ಪ್ರೀತಿಯ ಆ ಸ್ವಾದವನ್ನು ನಮಗೆ ಅನುಭವಿಸಲು ಸಾಧ್ಯ. ಈ ಪ್ರಕೃತಿಯಿಂದ ಏನೆಲ್ಲ ಸವಿಯಬೇಕು ಅನ್ನೋದು ಮನಸ್ಸಿನ ಬಯಕೆ ಅಲ್ವಾ? ಅದೇ ರೀತಿ ನನ್ನನ್ನೇ ಸೌಂದರ್ಯವಾಗಿ ಎಲ್ಲರೂ ನೋಡಬೇಕೆನ್ನುವುದು ಸ್ವಾರ್ಥದ ಬಯಕೆ. ಈ ಜಗತ್ತನ್ನು ನಾವು ಸವಿಯಬೇಕು, ಜಗತ್ತಿನ ಪ್ರಕೃತಿಯ ರಮಣೀಯವಾದ ಸೌಂದರ್ಯವನ್ನು. ಆದರೆ ನಮ್ಮೊಳಗೆ ಜಾಗೃತವಾಗುವುದೇನು? ಎಲ್ಲರೂ ನನ್ನ ಕಡೆ ಆಕರ್ಷಿತರಾಗಬೇಕು, ಎಲ್ಲರೂ ನನ್ನ ಬಗ್ಗೆ ಹೇಳಿಕೊಳ್ಳಬೇಕು. ಈ ರೀತಿಯ ಭಾವನೆಗಳು ಬಂದಾಗ, ಅಥವಾ ನಾನು ಏನು ಬಯಸಿದೆ ಅದೇ ಆಗಬೇಕು, ಈ ಸ್ವಾರ್ಥ ಒಳಗೊಳಗೆ ಜಾಗೃತವಾದಾಗ ನಿಜವಾಗಿಯೂ ಅಲ್ಲಿ ಆನಂದ ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಪರಮಾನಂದ ಪಡೆಯುವುದಾದರೆ ಅದು ತ್ಯಾಗದಲ್ಲಿ ಮಾತ್ರವೇ ಸಾಧ್ಯ. ಆದ್ದರಿಂದ ಲನ್ ತನಾಲುಲ್ ಬಿರ್ರ ಹತ್ತಾ ತುನ್ಫಿಕೂ ಮಿಮ್ಮಾ ತುಹಿಬ್ಬೂನ್. ನಿಜವಾದ, ಬಲವಾದ, ನ್ಯಾಯವಾದ ಆ ಮೆಟ್ಟಿಲು, ಆ ಗಟ್ಟಿಯಾದ ಚೌಕಟ್ಟು ಯಾವುದು ಅಂದ್ರೆ ತ್ಯಾಗ ಮನೋಭಾವವಾಗಿದೆ. ಯಾವಾಗ ನಮ್ಮಲ್ಲಿ ತ್ಯಾಗದ ಮನೋಭಾವ ರೂಢವಾಯಿತೋ, ಬೆಳೆಯಿತೋ, ಆವಾಗ ಏನೂ ನಮಗೆ ಸಮಸ್ಯೆಯೇ ಇಲ್ಲ, ಯಾವ ಸಂಘರ್ಷವೂ ಇಲ್ಲ. ನಮಗಾಗಿ ಯಾವುದೇ ಕುರ್ಚಿ ಬೇಡ, ನಮಗಾಗಿ ಯಾವುದೇ ಸೀಟು ಬೇಡ, ನಮಗಾಗಿ ಯಾವುದೇ ಒಂದು ಹೆಗ್ಗಳಿಕೆ ಬೇಡ, ನಮ್ಗೆ ಯಾವುದು ಬೇಡ. ಒಳಿತಾಗಲಿ ಎನ್ನುವ ಆ ಭಾವನೆಯ ನ ತೋಹಂ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ತಾಮಯೇ ದುಃಖ ಪ್ರಾಣೀನ ಆರ್ತನಾಶನಂ ಅಂದ ಮಹಾಭಾರತದಲ್ಲಿ. ನನಗೆ ರಾಜ್ಯ ಬೇಡ, ಅಧಿಕಾರ ಬೇಡ, ಯಾವುದು ಬೇಡ. ಕಣ್ಣೀರಲ್ಲಿರುವವರಿಗೆ, ಅವರಿಗೆ ಏನಾದರೂ ಕಿಂಚಿತ್ತು ಸಹಾಯ ಮಾಡುವುದೇ ನನ್ನ ಬಯಕೆ ಅಂತ ಹೇಳುವಾಗ ಕುರಾನ್ ಸಾರುತ್ತದೆ, ಪವಿತ್ರ ಕುರಾನ್, ಲನ್ ತನಾಲುಲ್ ಬಿರ್ರ, ನಿಮಗೆ ಒಳಿತು ಸಿಗುವುದಿಲ್ಲ ಎಷ್ಟರ ತನಕ ನಿಮಗೆ ಇಷ್ಟವಿರುವುದನ್ನು ಬೇರೆಯವರಿಗಾಗಿ ತ್ಯಾಗ ಮಾಡಿ, ನಿಮ್ಮ ಮನಸ್ಸನ್ನ ತುಂಬಿಕೊಳ್ಳಿ, ಹೃದಯವನ್ನ ತುಂಬಿಕೊಳ್ಳಿ. ಆವಾಗ ಮಾತ್ರ ನಮಗೆ ಮಾನವೀಯತೆಯ ಆ ಸುಂದರವಾದಂತಹ ಆ ಕನಸಿನೆಡೆಗೆ ನಮಗೆ ಸಾಗಲು ಸಾಧ್ಯವಾಗುವುದು. ಉದಾಹರಣೆಯಾಗಿ ಹೇಳೋದಾದ್ರೆ, ನಾವು ಕನ್ನಡಿ ನೋಡ್ತೇವೆ, ಬೆಳಗ್ಗೆ ಎದ್ದು ಹೇಗಿದ್ದೇನೆ, ನನ್ನ ಮುಖ ಹೇಗೆ ಇದೆ ಅಂತ ನಾನು ನೋಡ್ತೇನೆ. ನೋಡಿ ಮತ್ತೆ ಡ್ರೆಸ್ ಮಾಡಿದಾಗ ಮತ್ತೊಮ್ಮೆ ನೋಡ್ತೇನೆ, ಡ್ರೆಸ್ ಎಲ್ಲ ಹಾಕಿದ ಮೇಲೆ
ಮೇಲೆ ನನ್ನ ಮುಖವೇ ನಾನು ನೋಡೋದು, ನನ್ನ ಬಟ್ಟೆಯನ್ನೇ ನಾನು ನೋಡೋದು, ನಾನು ತುಂಬಾ ಚೆನ್ನಾಗಿದ್ದೇನೆ ಅಂತೆಲ್ಲ ನನ್ನ ಮನಸ್ಸಿನಲ್ಲಿ ಭಾವನೆ ಹೀಗೆ ಮೂಡಿ ನನ್ನನ್ನು ನಾನೇ ನೋಡಿಕೊಳ್ಳುವುದು. ಅಯ್ಯೋ, ಎಂಥ ಒಂದು ಮೂರ್ಖತನ ಅಲ್ವಾ, ನನ್ನನ್ನು ನಾನೇ ನೋಡಿಕೊಳ್ಳುವುದು. ಈ ಕಣ್ಣು ಕೊಟ್ಟದ್ದು ಯಾತಕ್ಕಾಗಿ? ಆ ದೇವರು, ಆ ಶಕ್ತಿ, ಆ ಪರಮಾತ್ಮ ಅಲ್ಲಾ ಈ ಎರಡು ಕಣ್ಣುಗಳನ್ನ ಕೊಟ್ಟಿದ್ದಾನಲ್ಲ. ಅಲಂ ನಜಲ್ಲಹು ಬೈನೈನ್ ವಲಿಸಾನಂ ವಶಫತೈನ್ ವಹದೈನಾಹು ನಜ್ದೈನ್. ಎರಡು ಕಣ್ಣುಗಳನ್ನು, ಅತ್ಯಂತ ಶಕ್ತಿಶಾಲಿಯಾದ ಕಣ್ಣುಗಳನ್ನು ಕೊಟ್ಟದ್ದು ನನ್ನನ್ನು ನಾನೇ ನೋಡುವುದಕ್ಕಲ್ಲ. ನಾನು ನೋಡುತ್ತೇನೆ ನನ್ನನ್ನು, ಮತ್ತು ಸಮಯ ಇದ್ದರೆ ನನ್ನ ಮಕ್ಕಳನ್ನು, ಮತ್ತೆ ಸಮಯ ಇದ್ದರೆ ನನ್ನ ಮಡದಿಯನ್ನು, ಮತ್ತೆ ಸಮಯ ಇದ್ದರೆ ಆ ಶೆಡ್ ಅಲ್ಲಿರುವಂತಹ ಕಾರನ್ನು, ಮತ್ತೆ ಸಮಯವಿದ್ದರೆ ನನ್ನ ಮೊಬೈಲನ್ನು, ಮತ್ತೆಯೂ ಸಮಯ ಇದ್ದರೆ ಸಿಕ್ಕಿದರೆ ನಾನು ಹಾಕುವ ಚಪ್ಪಲಿಯನ್ನು, ಮತ್ತೆ ಸಮಯ ಇದ್ದರೆ ಆ ಜಗಲಿಯಲ್ಲಿರುವಂತಹ 2-3 ತೆಂಗಿನ ಕಾಯಿ ಸಿಗುವಂತಹ ತೆಂಗಿನ ಮರವನ್ನು, ಹೀಗೆ ನನ್ನನ್ನು ನನ್ನದನ್ನು ಮಾತ್ರ ನಾನು ನೋಡಿಕೊಳ್ಳುವುದು. ಇದುವೇ ನನ್ನದಾಯಿತು. ಮತ್ತೆ ಹೇಗೆ ಎಚ್ಚರವಾಗುವುದು? ನಾನು ನನ್ನದನ್ನು ನೋಡುವುದನ್ನು ಬಿಟ್ಟು ಇತರರನ್ನು ನೋಡುವ ಅರಿತುಕೋ, ಆಚರಿಸೋ, ಈ ಇತರರನ್ನು ಅರಿತುಕೋ ಅನ್ನುವ ಆ ಸುಂದರವಾದ ತತ್ವ ಇದೆಯಲ್ಲ. ABCD, B ಬರ್ತ್, ಅದರ ಮಧ್ಯದಲ್ಲಿ ಸಿ ಇದೆ, ಅದರ ನಂತರ ಡಿ ಬಂತು ಡೆತ್. ಡಿಯ ನಮ್ಮ ಬದುಕಿನ ಅರ್ಥ ಅಷ್ಟೇ. ಡಿಯ ಮಧ್ಯೆ ಒಂದು ಸಿ ಇದೆ, ಚಾಯ್ಸ್, ಆಯ್ಕೆ ಮಾಡೋದು ನಮ್ಮದಿದೆ. ಆ ಆಯ್ಕೆ ನಮ್ಮದು ಯಾವ ನಾವು ಆಯ್ಕೆ ಯಾವುದನ್ನು ಮಾಡ್ತೇವೆ ಅದನ್ನ ಈ ಕಾಜೂರಿನಿಂದ ನಾವು ಪಡೆಯಬೇಕು. ಆ ಮಹಾನ್ ಸಂತರು ಈ ಜಾಗವನ್ನು ಶಾಫಿ ಸೌದಿಯವರು ಒತ್ತಿ ಹೇಳಿದರು. ಏನೋ ಈ ಜಾಗವನ್ನು ಆಯ್ಕೆ ಮಾಡಿದ್ದು ಯಾಕೆ? ಒಂದು ವ್ಯವಸ್ಥೆಗೆ ಬರುತ್ತದೆ ಅಂತ ಅವರಿಗೆ ಗೊತ್ತು. ಹಯಾತುಲ್ ಔಲಿಯಾ ಅವರ ಆ ಒಂದು ಮಹನೀಯವಾದಂತಹ ಒಂದು ಸನ್ನಿಧಿಯಲ್ಲಿ ಈ ರೀತಿಯ ಉತ್ತಮವಾದ ಕಾರ್ಯಗಳು ನಡೀತಾ ಇದ್ದರೆ ಅವರು ಅವರ ಬದುಕನ್ನು ಸಮಾಜಕ್ಕಾಗಿ ಸವೆಸಿದರು, ತ್ಯಾಗ ಮಾಡಿದರು ಅನ್ನುವುದಾಗಿದೆ. ಇಲ್ಲಿ ನಾವು ನನ್ನನ್ನು ನಾನು ನೋಡಿಕೊಳ್ಳುತ್ತೇನೆ ಪಾದರಸವಿರುವ ಆ ಕನ್ನಡಿಯಲ್ಲಿ. ನನ್ನನ್ನು ನೋಡುವುದು ಹೇಗೆ? ಆ ಕನ್ನಡಿಯ ಹಿಂದೆ ಪಾದರಸವಿದೆ. ಆ ಪಾದರಸವನ್ನು ಉಜ್ಜಿ ತೆಗೆದಾಗ, ಅದನ್ನು ನೀಗಿಸಿದರೆ ನನ್ನನ್ನು ನಾನು ಕಾಣುವುದಿಲ್ಲ, ಬೇರೆಯವರನ್ನು ನಾನು ಕಾಣುತ್ತೇನೆ. ನನ್ನ ಈ ಕನ್ನಡಿಯಲ್ಲಿ ಪಾದರಸ ಇದ್ದಿದ್ದರೆ ನಿಮ್ಮನ್ನು ಕಾಣಲು ನನಗೆ ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ಈ ದೃಷ್ಟಿಯ ದೋಷ ಇದೆಯಲ್ಲ, ಈ ದೋಷವನ್ನು ನಾವು ಕಳೆದುಕೊಳ್ಳಬೇಕು. ಒಂದು ಚಿಕ್ಕ ಉದಾಹರಣೆ ಕೊಡಲೆ, ಮಡದಿ ಹೇಳ್ತಾಳೆ, ಪಕ್ಕದ ಮನೆಯವರ ಬಟ್ಟೆ ಅದು ಸುಕ್ಕ ಆಗಿಲ್ಲ, ಏನೋ ಅದು ಚೆನ್ನಾಗಿಲ್ಲ, ಏನು ಬಣ್ಣ ಎಲ್ಲ ಕುಂದಿ ಹೋಗಿದೆ, ಯಾಕೆ ಅಂತ. ಯಾಕೆ ನೆರೆಮನೆಯವರ ಬಟ್ಟೆ ಬಣ್ಣ ಕುಂದಿ ಹೋಗಿದೆ? ನೀರು ಸರಿ ಇಲ್ವಾ ಅಂತ ಈ ಮಡದಿ ಯಾವತ್ತೂ ಹೇಳ್ತಾ ಇದ್ದಾಳಲ್ಲ, ಯಾಕೆ ಇದು ಅಂತ. ಆವಾಗ ಒಂದಿನ ನೋಡ್ತಾನೆ ಇದು ಅವರ ಬಟ್ಟೆಯ ಸಮಸ್ಯೆ ಅಲ್ಲ, ನೆರೆಕೆರೆಯವರ ಮನೆಯ ನೀರಿನ ಸಮಸ್ಯೆ ಅಲ್ಲ, ನನ್ನ ಮನೆಯಲ್ಲಿ ಗ್ಲಾಸ್ ಚೆನ್ನಾಗಿಲ್ಲ, ಅದನ್ನ ಒರೆಸ್ಬಿಡ್ತಾನೆ. ಒರೆಸಿದಾಗ 4ನೇ ದಿನ ಮಡದಿ ಬಂದು ನೋಡಿದಾಗ, ಓ ಇವತ್ತು ಆ ಕಡೆಯ ನೀರು ಒಳ್ಳೆದಾಗಿದೆ, ಆ ಬಟ್ಟೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಆವಾಗ ಮಡದಿಯೊಂದಿಗೆ ಗಂಡ ಹೇಳ್ತಾನೆ, ಅದು ಅವರ ನೀರು ಚೆನ್ನಾಗಿದೆಲ್ಲ, ಅವರ ಬಟ್ಟೆ ಚೆನ್ನಾಗಿದೆಲ್ಲ, ನಮ್ಮ ಮನೆಯ ಗ್ಲಾಸ್ ಇದೆಯಲ್ಲ ಅದರಲ್ಲಿ ಧೂಳಿತ್ತು, ಅದು ಕೊಳೆಯಾಗಿತ್ತು, ಅದನ್ನ ತೆಗೆದಾಗ ನಮ್ಮಲ್ಲಿರುವ ಕೊಳೆಯನ್ನ, ನಮ್ಮಲ್ಲಿರುವ ದೃಷ್ಟಿದೋಷವನ್ನ ನಾವು ಯಾವತ್ತೂ ತೆಗೆದು ಹಾಕ್ತೇವೆ, ಆವಾಗ ಇತರರನ್ನು, ಬೇರೆಯವರನ್ನು ಚೆನ್ನಾಗಿ ಕಾಣಲು, ಚೆನ್ನಾಗಿ ಅರ್ಥೈಸಲು ನಮಗೆ ಸಾಧ್ಯ. ನಮ್ಮಲ್ಲಿ ಕೊಳೆ ಇದ್ದರೆ, ನಮ್ಮದಲ್ಲಿ ದೃಷ್ಟಿದೋಷ ಇದ್ದರೆ, ಬೇರೆಯವರ ಗ್ರಂಥಗಳ ಬಗ್ಗೆ ನಾವು ಮಾತನಾಡ್ತೇವೆ, ಬೇರೆಯವರ ಧರ್ಮದ ಬಗ್ಗೆ ನಾವು ಮಾತನಾಡ್ತೇವೆ, ಬೇರೆಯವರ ಆಚಾರದ ಬಗ್ಗೆ ನಾವು ಮಾತನಾಡ್ತೇವೆ, ಬೇರೆಯವರ ಬಗ್ಗೆ ನಾವು ಕೆಟ್ಟದಾಗಿ ಯಾವಾಗ ಮಾತನಾಡ್ತೇವೆ ಅಂದ್ರೆ ಒಳಗಿರುವ ಕೊಳಕು, ಒಳಗಿರುವ ದೃಷ್ಟಿದೋಷ, ಅದನ್ನ ಸರಿ ಮಾಡಬೇಕು ಅಷ್ಟೇ ಇರೋದು, ಪರಿಹಾರ ಅಷ್ಟೇ ಇರೋದು. ಡಾಕ್ಟರ್ ಬಳಿ ಬರ್ತಾನೆ ಒಬ್ಬಾತ, ಕುಂಟುತ್ತಾ ಬರ್ತಾನೆ. ಬಂದಾಗ ಅಲ್ಲಿ ಇದ್ದವರೆಲ್ಲ ನೋಡ್ತಾರೆ, ಇವನಿಗೇನು ಬೆಂಡು ಸರಿ ಇಲ್ಲ. ಒಳಗೆ ಹೋಗಿ ಹೊರಗೆ ಬರುವಾಗ ನೇರವಾಗಿ ನಡೀತಾನೆ. ಅಯ್ಯೋ ಏನ್ ಮಾಡಿದ್ರು ಡಾಕ್ಟರ್, ಏನ್ ಮಾಡಿಬಿಟ್ರು ಅಂತ ಅಚ್ಚರಿಯಿಂದ ನೋಡಿದರೆ, ಈ ಬಂದವ ರೋಗಿ ಇದ್ದಾನಲ್ಲ, ಅವನು ಬಂದಾಗ ಚಿಕ್ಕ ಬೆತ್ತ ಹಿಡಿದುಕೊಂಡಿದ್ದ, ಅದಕ್ಕಾಗಿ ಅವನು ಬಗ್ಗಿ ಹೋಗಿದ್ದ. ಡಾಕ್ಟರ್ ಇದನ್ನ ಗಮನಿಸಿದ್ರು. ಅವರೇನ್ ಮಾಡಿದ್ರು, ಆ ಚಿಕ್ಕ ಬೆತ್ತವನ್ನ ಕೊಟ್ಟು ದೊಡ್ಡ ಬೆತ್ತವನ್ನ ಕೊಟ್ಟರು, ದೊಡ್ಡ ಕೋಲನ್ನ ಕೊಟ್ಟು, ದೊಡ್ಡ ಕೋಲು ಕೊಟ್ಟಾಗ ಅವನ ಬೆನ್ನು ಸರಿಯಾಯಿತು. ಇಷ್ಟೇ, ಹಿಡಿದ ಕೋಲು ಸರಿಯಾಗಿರ್ಬೇಕು. ಬೇರೆಯವರ ಬಗ್ಗೆ, ಬೇರೆ ಧರ್ಮದ ಬಗ್ಗೆ, ಬೇರೆ ಧರ್ಮದ ಗ್ರಂಥದ ಬಗ್ಗೆ
ಮಾತನಾಡುವಾಗ ತಾನು ಹಿಡಿದ ಆ ಕೋಲು ಸರಿ ಇಲ್ಲ ಅಂದ್ರೆ ತಾನು ಬಗೆ ಹೋಗ್ತಾನೆ. ಹಾಗಾದ್ರೆ ಹಿಡಿಯುವ ಕೋಲು ಸರಿಯಾಗಿರ್ಬೇಕು, ನೋಡುವ ದೃಷ್ಟಿ ಚೆನ್ನಾಗಿರ್ಬೇಕು. ಅದೇ ರೀತಿ ತನ್ನಲ್ಲಿರುವಂತಹ ಕೊಳಕನ್ನ ಕಳೆದು ಹಾಕಬೇಕು. ಆವಾಗ ಮಾತ್ರ ಬೇರೆಯವರ ಬಗ್ಗೆ, ಅವರ ಸೌಂದರ್ಯದ ಬಗ್ಗೆ, ಅಲ್ಲಿರುವಂತಹ ಒಳಿತಿನ ಬಗ್ಗೆ ಮನವರಿಕೆ ಮಾಡಲು ಸಾಧ್ಯ. ಇಲ್ಲಿ ನಡೀತಾ ಇರೋದು ಅದೇ. ಆದ್ದರಿಂದ ಮಹನೀಯರೇ, ಇಲ್ಲಿ ಅಲ್ಲಾಹನ ಬಗ್ಗೆ, ದೇವರ ಬಗ್ಗೆ ಸಂತರು ನಮಗೆ ಕೊಟ್ಟಂತಹ ಅತ್ಯಂತ ಅನನ್ಯವಾದ ಪರಿಪೂರ್ಣವಾದ ಸಂದೇಶವೇನು? ಎರಡೇ ಎರಡು ಸಂದೇಶ. ಮೈರಿಫತುಲ್ ಖಾಲಿಕ್, ಅಲ್ಲಾಹನ ಬಗ್ಗೆ, ಈ ಜಗದೊಡೆಯನ ಬಗ್ಗೆ, ಸಕಲ ಚರಾಚರಗಳ ಒಡೆಯನಾದ ಖಾಲಿಕ್, ರಾಜಿಕ್, ಮಾಲಿಕ್ ಆಗಿರುವ ಅಲ್ಲಾಹನ ಬಗ್ಗೆ ಅರಿತುಕೊಳ್ಳುವುದು. ಅಲ್ಲಾಹನ ಬಗ್ಗೆ ಅರಿತುಕೊಂಡಾಗ, ಸೃಷ್ಟಿಕರ್ತನ ಬಗ್ಗೆ ಅರಿತುಕೊಂಡಾಗ ನಮ್ಮಲ್ಲಿರುವ ಕೊಳೆಯನ್ನ, ದೃಷ್ಟಿದೋಷವನ್ನ ಕಳೆದು ಹಾಕಲು ನಮಗೆ ಸಾಧ್ಯ. ಆದ್ದರಿಂದಲೇ ಅಲ್ಲಾಹನ ಬಗ್ಗೆ ಅರಿತುಕೊಳ್ಳುವಾಗ ನೀವು ಔಟ್ಲುಕ್ ಬರುತ್ತೆ. ನಮ್ಮಲ್ಲಿ ಹೊಸದೊಂದು ಪ್ರಭಾವ ನಮ್ಮಲ್ಲಿ ಬರುತ್ತದೆ. ಅನ್ನದಿಂದ ಹಸಿವು ನೀಗುತ್ತೆ. ದೈಹಿಕವಾದಂತಹ ಆ ಒಂದು ಬಯಕೆಗೆ ಮಡದಿ ಸಾಕು, ಅದು ನೀಗುತ್ತೆ. ಇನ್ನು ಮನಸ್ಸಿನ ಬಯಕೆ ಇಲ್ಲಿರುವ ಸತ್ಯವನ್ನು ಅರಿತುಕೊಂಡಾಗ, ನಮ್ಮ ಹೃದಯದ ಬಯಕೆ, ಬುದ್ಧಿಯ ಬಯಕೆ ಮುಗಿಯುವುದು ಯಾವಾಗ? ಇಲ್ಲಿ ಸತ್ಯವನ್ನು ಅರಿತುಕೊಂಡಾಗ. ಆದ್ದರಿಂದ ಮೈರಿಫತುಲ್ ಖಾಲಿಕ್, ಅಲ್ಲಾಹನ ಬಗ್ಗೆ ಇರುವ ಅಪಾರವಾದ ಅರಿವು ಅದೇನು? ಕುಲ್ಲುಕುಂ ಮಿನ್ ಆದಮ್ ಯಾ ಅಯ್ಯುಹನ್ ನಾಸ್ ಇನ್ನಾ ಖಲಕನಾಕುಂ ಮಿನ್ ذكر وانثى ಅನ್ನುವಂತಹ ಪವಿತ್ರ ಸಂದೇಶ ಮನುಷ್ಯರೆಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮೂಲದಿಂದ ಸೃಷ್ಟಿ ಮಾಡಲಾಗಿದೆ. ಆ ಮೂಲವು ಒಂದು ಮಣ್ಣಾಗಿದೆ. ಮಣ್ಣಿನ ಕಣದಿಂದ ಬಂದ ಮನುಷ್ಯ ಎಲ್ಲವೂ ಕೂಡ ಒಂದೇ ಮೂಲ. ಆ ಮೂಲ ಸೃಷ್ಟಿಕರ್ತ ಒಬ್ಬನೇ ಆಗಿದ್ದಾನೆ ಅನ್ನುವ ಸತ್ಯವಾಗಿದೆ. ಅದನ್ನು ಅಲ್ಲಾಹ್ ಅಂತ ನಾವು ಕರೀತಾ ಇದ್ದೇವೆ. ಅಲ್ಲಾಹ್ ಅನ್ನೋದು ಅದು ಶೂನ್ಯತೆ ಇಲ್ಲದರಲ್ಲಿ ಅದು ಅಳಿವಿಲ್ಲ, ಅದು ಅಂತ್ಯ ಇಲ್ಲ. ಅಂತಹ ಒಂದು ಶಕ್ತಿಯಾಗಿದೆ ಪರಮಶಕ್ತಿ. ಸಚ್ಚಿದಾನಂದ ಅನ್ನುವಂತಹ ಆ ಒಂದು ಅರ್ಥವನ್ನು ಕೊಡುವಾಗ ಅದು ಎಲ್ಲಾ ಸಮಯದಲ್ಲೂ ಇರುವ ಆರಂಭವಿಲ್ಲದ, ಕೊನೆಯಿಲ್ಲದ ಶಕ್ತಿ. ಆ ಶಕ್ತಿಯ ಅಲ್ಲಾಹನ ಬಗ್ಗೆ, ಅಲ್ಲಾಹ್ ಅನ್ನುವಂತಹ ಪವಿತ್ರ ನಾಮದ ಬಗ್ಗೆ ನಾವು ಅರಿತುಕೊಳ್ಳುವಾಗ ಅಲ್ಲಾಹ್ ಅದರ ಅಲಿಫನ್ನು, ಹಂಸವನ್ನು ತೆಗೆದರೆ ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವಲ್ ಅರ್ದ್, ಲಾಮನ್ನು ತೆಗೆದರೆ, ಅದು ತೆಗೆದುಕೊಂಡಾಗ ಅಲ್ಲಿ ಅರ್ಥ ಬರುತ್ತದೆ ಲಹು ಮಾ ಫಿಸ್ ಸಮಾವಾತಿ ವ ಮಾ ಫಿಲ್ ಅರ್ದ್. ಅಲ್ಲಿ ಮತ್ತೊಂದು ಲಾಮನ್ನು ತೆಗೆದರೆ ಕುಲ್ ಹುವಲ್ಲಾಹು ಅಹದ್, ಅವನೊಬ್ಬನೇ, ಅಲ್ಲಾಹನೊಬ್ಬನೇ. ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್ ಲಂ ಯಲಿದ್ ವ ಲಂ ಯೂಲದ್. ಎಂತ ಸುಂದರವಾದ ರೀತಿಯಲ್ಲಿ ಮೊನ್ನೆ ಒಂದು ವಿಡಿಯೋ ನೋಡಿದೆ. ಪೊಲೀಸ್ ಒಬ್ಬ ಮತ್ತೊಬ್ಬ ಪೊಲೀಸನಿಗೆ ಹೇಳಿಕೊಡ್ತಾನೆ, ಏನಪ್ಪಾ ದೇವರು ಅಂದ್ರೆ ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್, ಪವಿತ್ರ ಕುರ್ಆನಿನ ನಾವು ತಿಳಿದುಕೊಂಡಿದ್ದೇವೆ ನಾವೇ ಅರಿತವರು ಅಂತ, ನಾವೇ ತಿಳಿದವರು, ನಾವೇ ಅರಿತವರು ಅಂತ. ಇದು ಮೂರ್ಖತನ. ನಾವು ಅರಿವಿನಲ್ಲಿ ಒಂದಿಷ್ಟು ಮಾತ್ರ ನಮಗೆ ಸಿಕ್ಕಿರೋದು. ಈ ಜಗತ್ತಿನ ಮನುಷ್ಯರು ಬುದ್ಧಿವಂತರು, ತಿಳಿದವರು, ತಿಳಿಯುವ ಪ್ರಯತ್ನ ಮಾಡ್ತಾ ಇರುವವರು. ಎಲ್ಲರಲ್ಲಿಯೂ ಬೇರೆ ಬೇರೆ ಅರಿವುಗಳಿವೆ, ಆಳವಿದೆ, ಅಗಲವಿದೆ. ಅದನ್ನು ನಮಗೆ ಅರ್ಥ ಮಾಡಲು ಸಾಧ್ಯವಾಗಬೇಕು. ಪೊಲೀಸ್ ಹೇಳ್ತಾನೆ ತನ್ನ ಮಿತ್ರನೊಂದಿಗೆ, ತನ್ನ ವೀರಶೈವ ಆ ಒಂದು ಧರ್ಮದ ಕೈವಲ್ಯ ಪದ್ಧತಿಯಲ್ಲಿ ಇರುವಂತಹ ಆ ದೇವರ ಬಗ್ಗೆ ವಿವರಿಸಿಕೊಡುತ್ತಾನೆ. ಏಕ ಏವಾ ಶಿವಾಹ, ಏಕ ಏವಾ ಶಿವಾಹ, ಒಬ್ಬನೇ ಶಿವ ಅಂದ್ರೆ ಒಬ್ಬನೇ. ಹೆಸರು ಶಿವ ಅಂತ ಅವರು ಕರೆದರು. ಸಚ್ಚಿದಾನಂದಮಯೋ ಭವ, ನಿರ್ವಿಕಲ್ಪಂ ನಿರ್ವಿಕಾರೋ ನಿರ್ಗುಣ ನಿಷ್ಪ್ರಪಂಚ. ಈ ರೀತಿಯಲ್ಲಿ ವಿವರಣೆ ಮಾಡುವಾಗ ಆಕಾರವಿಲ್ಲದ ವಿವರಣೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡಲು ಸಾಧ್ಯವಾಗದ, ಅಳಿವಿಲ್ಲದ, ಆರಂಭವಿಲ್ಲದ, ಬಣ್ಣವಿಲ್ಲದ, ಆಕಾರವಿಲ್ಲದ, ಈ ರೀತಿಯಾಗಿ ಆ ದೇವರನ್ನ ಪರಿಚಯಿಸಿಕೊಡುವಂತಹ ಪ್ರಯತ್ನ ಮಾಡುವಾಗ ಆ ವ್ಯಕ್ತಿ ಕುಲ್ ಹುವಲ್ಲಾಹು ಅಹದ್ ಅಲ್ಲಾಹು ಸಮದ್. ಪೊಲೀಸ್ ಹಿಂದೂ ಸಹೋದರನೊಬ್ಬ ಕುರ್ಆನಿನ ಆಯತನ್ನು ಹೇಳಿ ಆತನು ನಂಬಿದ. ಆಕಾರವಿಲ್ಲದ,
ಬಣ್ಣವಿಲ್ಲದ, ರೂಪವಿಲ್ಲದ ಆ ದೇವರ ಬಗ್ಗೆ ವಿವರಿಸುತ್ತಾನೆ. ಹಾಗಿರುವಾಗ ಒಳಿತನ್ನು ಬಯಸುವವರಿಗೆ, ಒಳಿತನ್ನು ಅರಿತುಕೊಳ್ಳುವವರಿಗೆ ಇಲ್ಲಿ ಕುರ್ಆನಿನಲ್ಲಿ ಸತ್ಯವಿದೆ. ಅದೇನು ಬೇಡ. ಸಂಘರ್ಷ, ದ್ವೇಷ, ಕೊಳಕು, ಕೇಡು ಬಯಸುವವರಿಗೆ ಏನು ಬೇಕಾದರೂ ಹೇಳಬಹುದು. ಮೊನ್ನೆ ಒಂದು ವಿಡಿಯೋ ಹರಿದಾಡ್ತಾ ಇದ್ದು, ಅದರಲ್ಲಿ ವಿವರಿಸಿದೇನು, ಕುರಾನ್ ನಲ್ಲಿ ಹಾಗಿದೆ, ಹೀಗಿದೆ. ಕುರಾನ್ ಅನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಇವರೆಲ್ಲ. ಒಂದು ಯುದ್ಧದ ಸಮಯದಲ್ಲಿ ಅವತೀರ್ಣಗೊಂಡಂತಹ ಆಯತನ್ನು ಮುಂದಿಟ್ಟು ಅದನ್ನ ಯಾವುದೋ ಸಮಯಕ್ಕೆ, ಸಮಯ ಸಂದರ್ಭದ ಆ ವಿವರಣೆ ಇಲ್ಲದೆ ಅದನ್ನ ಜನರ ಮುಂದೆ ಬರೀ ಕೇಡು ಬಯಸಿ ದ್ವೇಷವನ್ನ ಉಂಟು ಮಾಡುವುದಕ್ಕೋಸ್ಕರ ಅದನ್ನ ಪ್ರಚಾರ ಮಾಡುವುದಾದರೆ ಅವರು ಅರಿತುಕೊಳ್ಳಬೇಕು. ಅವರ ಧರ್ಮದಲ್ಲಿಯೂ ಕೂಡ, ಅಲ್ಲಿಯೂ ಕೂಡ ಯುದ್ಧದ ಬಗ್ಗೆ ಪ್ರಸ್ತಾಪಗಳು ಇವೆ. ಅಥೋ ಪ್ರಾಪ್ಸಸಿ ಸ್ವರ್ಗ ಜಿತ್ವಾ ವಾ ಮೋಕ್ಷಸೇ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂತಹ ವಿಚಾರ, ಯುದ್ಧದಲ್ಲಿ ಸತ್ತರೆ ಸ್ವರ್ಗವಿದೆ, ಮಾತ್ರವಲ್ಲ ಜಯಿಸಿದರೆ ಅಧಿಕಾರವಿದೆ ಅನ್ನುವಂತಹ ಆ ಯುದ್ಧದ ವಿಚಾರವಾಗಿ ಮಾತನಾಡಿಲ್ಲವೇ? ಅದನ್ನ ನಾವು ಮುಂದಿಟ್ಟು ಯುದ್ಧದ ಬಗ್ಗೆ ಹೇಳಲಾಗಿದೆ, ಕೊಲ್ಲಲಿಕ್ಕೆ ಹೇಳಲಾಗಿದೆ ಅಂತ ಹೇಳಿದರೆ ಅದಕ್ಕೆ ಏನು ಅರ್ಥ? ಇನ್ನು ಕಡೆ ಪಕ್ಷ ಒಂದು ಅರ್ಥ ಮಾಡ್ಕೋಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 3 ಘಟ್ಟಗಳು, 3 ಸಮಯಗಳು. ಒಂದು ಇಕ್ರಾಹಿನ ಸಂದೇಶ ಸಾರುವಂತಹ ಸಮಯ, ಅದು ಅರಿವಿನ ಬಗ್ಗೆ. ಇಕ್ರಾ ಓದು ಅನ್ನುವಂತಹ ಸಂದೇಶವಾಗಿತ್ತು. ಅರಿವಿನ ಬಗ್ಗೆ ಪ್ರಥಮವಾಗಿ ಸಂದೇಶವನ್ನ ಸಾರಿದರು. ಆ ಅರಿವಿನೊಂದಿಗೆ ಆರಂಭಗೊಂಡಂತಹ ಪ್ರವಾದಿಯವರ ಸಂದೇಶದ ಆ ಒಂದು ಕಾರ್ಯವೈಖರಿ 13 ವರ್ಷಗಳ ಕಾಲ ನಿರಂತರವಾಗಿ ಸತ್ಯವನ್ನು ಹೇಳಿದರ ಕಾರಣ, ಓದು ಅನ್ನುವಂತಹ ಅರಿವಿನ ಬಗ್ಗೆ ಅರಿವು ಮೂಡಿಸಿದ ಕಾರಣ 13 ವರ್ಷಗಳ ಕಾಲ ನಿರಂತರವಾಗಿ ಸಂಕಷ್ಟವನ್ನು ಎದುರಿಸಬೇಕಾಯಿತು, ಮನೆ ಬಿಟ್ಟು ತೆರಳಬೇಕಾಯಿತು. ಮಾತ್ರವಲ್ಲ, ಒಂದು ದಿನ ಒಂದು ರಾತ್ರಿ 100 ಮಂದಿ ತನ್ನ ಮನೆಯನ್ನು ಸುತ್ತುವರೆದಿದ್ದಾರೆ 100 ಖಡ್ಗದೊಂದಿಗೆ ಪ್ರವಾದಿ ಮುಹಮ್ಮದರನ್ನು ಮುಗಿಸಿ ಬಿಡುವುದಕ್ಕೋಸ್ಕರ. ಆ ಸಮಯದಲ್ಲಿ ಅವರ ಮಧ್ಯದಿಂದ ಇಳಿದು ಹೋಗಿ ಹಿಜರಿ ನಡೆಸಿದಂತಹ ಪ್ರವಾದಿಯವರು, ಆ ಹಿಜರಿ ಹೋದ ಪ್ರವಾದಿ ಮದೀನದಲ್ಲಿ ಸೇರಿ ಹೇಳಿದ 4 ಸಂದೇಶಗಳು, ಕೊಂದು ಬಿಡುವ 100 ಖಡ್ಗಗಳ ನೆರಳಲ್ಲಿ ಇಳಿದು ಹೋದ ಪ್ರವಾದಿಯವರು, ಹಿಜರಿ ಹೋದ ಪ್ರವಾದಿಯವರು. ಅಲ್ಲಿ ತಲುಪಿದಾಗ, ಮದೀನ ತಲುಪಿದಾಗ ಅಲ್ಲಿ 13 ವರ್ಷಗಳ ಕಾಲ ನನಗೆ ಕಷ್ಟ ಕೊಟ್ಟಿದ್ದಾರೆ, ಅವರನ್ನ ಕೊಲ್ಲಲು ಬಂದಿದ್ದಾರೆ, ಅದು ಯಾವುದನ್ನು ಹೇಳಲಿಲ್ಲ. ಹೇಳಿದ್ದು ಹಬ್ಸುಸ್ ಸಲಾಂ, ಶಾಂತಿಯ ಸಂದೇಶವನ್ನು ಸಾರಿ. ಅಥವಾ ಈ ಮೊತ್ತ ಹಸಿದವರಿಗೆ ಅನ್ನ ನೀಡಿ, ವಸಿಲುಲ್ ಅರ್ಹಾಮ್, ಕುಟುಂಬವನ್ನ ಸಂಬಂಧವನ್ನ ಗಟ್ಟಿಗೊಳಿಸಿ, ವಸಲ್ಲೋ ಪ್ರಾರ್ಥನೆ ಮಾಡಿ, ವನ್ನಾಸು ನಿಯಾಮ್, ಜನರೆಲ್ಲ ಮಲಗಿರುವಾಗ. ಈ 4 ಸಂದೇಶಗಳಾಗಿತ್ತು. ಪ್ರವಾದಿಯವರು 13 ವರ್ಷಗಳ ಕಾಲ ಕಷ್ಟ ಕೊಟ್ಟದನ್ನು ಹೇಳಲಿಲ್ಲ, ಊರಿನಿಂದ ಹೊರದಬ್ಬಿದ್ದನ್ನು ಹೇಳಲಿಲ್ಲ. ನನಗೆ ಅವರು ಕಷ್ಟ ಕೊಟ್ಟಿದ್ದಾರೆ, ನೋವು ಕೊಟ್ಟಿದ್ದಾರೆ, ಸಂಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳಲಿಲ್ಲ. ಇಂತಹ ಪ್ರವಾದಿ ಈ 4 ಸಂದೇಶಗಳನ್ನ ಹೇಳಿದರೆ ಕಟ್ಟ ಕಡೆಗೆ ಪ್ರವಾದಿಯವರ ಮುಂದೆ ಮಕ್ಕಾ ಫತ್ಹ್ ನಡೆದಾಗ 6,000ಕ್ಕಿಂತಲೂ ಹೆಚ್ಚು ಸೆರೆಯಾಳುಗಳಿದ್ದರು. ಅವರೆಲ್ಲರೂ ಮುಸಲ್ಮಾನರಾಗಲಿಲ್ಲ, ಅವರೆಲ್ಲರೂ ಕೂಡ ಮುಸಲ್ಮಾನರು ಆಗಿರಲಿಲ್ಲ, ಪ್ರವಾದಿಯವರ ಸಂದೇಶವನ್ನು ಸ್ವೀಕರಿಸಿದವರು ಆಗಿರಲಿಲ್ಲ, ಪ್ರವಾದಿಯವರ ಧರ್ಮವನ್ನು ಸ್ವೀಕಾರ ಮಾಡಿದವರು ಆಗಿರಲಿಲ್ಲ. ಆದರೂ ಕೂಡ ಅವರೊಂದಿಗೆ ಪ್ರವಾದಿಯವರು ಹೇಳಿದ ಸತ್ಯ, ಅಂತು ಮುತ್ತು ಲೆಕ್ಕ, ನೀವು ಹೊರಟು ಹೋಗಿ, ನೀವು ಸರ್ವ ಸ್ವತಂತ್ರರಾಗಿರುವಿರಿ, ಯಾರನ್ನು ಕೊಲ್ಲಲು ಹೇಳಲಿಲ್ಲ, ಯಾರ ಕುತ್ತಿಗೆಗೆ ಖಡ್ಗವನ್ನು ಹಾಕಲಿಲ್ಲ, ನೀವು ಸರ್ವ ಸ್ವತಂತ್ರರು, ನೀವು ಹೋಗಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಮಾತ್ರವಲ್ಲ, ಹಜ್ಜತುಲ್ ವಿದಾ ಅನ್ನುವಂತಹ ಅತ್ಯಂತ ಗಂಭೀರವಾದ ಕೊನೆಯ ಭಾಷಣದಲ್ಲಿ ಪ್ರವಾದಿಯವರು ಕೊಟ್ಟ ಸಂದೇಶ 3 ಸಂದೇಶ. ಇನ್ನ ದಿಮಾಕುಂ ವ ಅರಾಲಕುಂ ವ ಅಮ್ವಾಲಕುಂ ಅಲೈಕುಂ ಹರಾಮ್. ಯಾರು ಯಾರ ರಕ್ತವನ್ನು ಹರಿಸಬೇಡಿ, ಯಾರು ಯಾರ ಸೊತ್ತನ್ನು ಅಪಹರಣ ಮಾಡಬೇಡಿ, ಯಾರು ಯಾರ ಮಾನವನ್ನು ಅಪಹರಣ ಮಾಡಬೇಡಿ. ಮಾನ, ಸೊತ್ತು, ಅದೇ ರೀತಿ ಜೀವ, ಇದಕ್ಕೆ ಬೆಲೆ ಕೊಡಿ ಅಂತ ಪ್ರವಾದಿಯವರು ಕಡೆಗೆ ಹೇಳಿದ್ದಾರೆ. ಕೊನೆಯ ಕ್ಷಣ, ಪ್ರವಾದಿಯವರ ಕೊನೆಯ ಕ್ಷಣ. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಸ್ಲಾಮಿನ ಬಗ್ಗೆ, ಪವಿತ್ರ ಕುರ್ಆನಿನ ಬಗ್ಗೆ, ಇಸ್ಲಾಮಿನ ಸಂದೇಶಗಳ ಬಗ್ಗೆ ಅವಹೇಳನ ಮಾಡುವ
ಅಥವಾ ಅದನ್ನ ಅಪಾರ್ಥ ಮಾಡುವಂತಹ ಜನರು ತಿಳಿದುಕೊಳ್ಳಬೇಕಾದದ್ದು ಪ್ರವಾದಿಯವರ ಕೊನೆಯ ಕ್ಷಣ, ಕೊನೆಯುಸಿರೆಳೆಯುವಂತಹ ಸಮಯ. ಆ ಸಮಯದಲ್ಲಿ ಈ ಜಗತ್ತನ್ನು ಬೆಳಗಿದ ಆ ಪ್ರವಾದಿಯವರು ಆ ಅಂತ್ಯ ಶ್ವಾಸ ಎಳೆಯುವಾಗ ಅವರಿಗೆ 75 ಕೆಜಿ ಗೋಧಿ ಸಾಲವಿತ್ತು. ಪ್ರವಾದಿಯವರು ಗಂಭೀರವಾಗಿ ಇಲ್ಲಿ ಬಾಳಲಿಲ್ಲ, ಬದುಕಲಿಲ್ಲ, ರಾಜಾರೋಷವಾಗಿ ಬದುಕಲಿಲ್ಲ, ವೈಭವ ಭೋಗದಿಂದ ಅವರು ಬದುಕಲಿಲ್ಲ. ಫಕೀರ ಮಿಸ್ಕೀನ್ ತರ ಅವರು ಬದುಕಿದರು. ಕೊನೆಯದಾಗಿ ಮರಣ ಹೊಂದುವಾಗ 75 ಕೆಜಿ ಗೋಧಿ ಸಾಲವಾಗಿ ಮರಣ ಹೊಂದುವಾಗ ಆ ಸಂದರ್ಭದಲ್ಲಿ ಪ್ರವಾದಿಯವರು ತಾನು ಯುದ್ಧದಲ್ಲಿ ಹಾಕಿದ ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಹಿಂಸೆಗೆ ವಿರುದ್ಧವಾಗಿ ಯುದ್ಧವನ್ನ ಮಾಡಿದ್ದಾರೆ ಪ್ರವಾದಿಯವರು. ಆ ಯುದ್ಧದಲ್ಲಿ ಹಾಕಲಾದ ಒಂದು ಯುದ್ಧದ ಅಂಗಿ ಯಹೂದಿಯ ಬಳಿ ಅದು ಅಡವಿತ್ತು ಅನ್ನುವಾಗ, ಅಡಮಾನವಾಗಿತ್ತು ಅನ್ನುವಾಗ ಅನ್ಯೋನ್ಯತೆಯು ಬೇರೆಯಾಗಿದೆ. ಧರ್ಮದ ವಿಚಾರ ಬೇರೆ, ಪರಸ್ಪರ ಜೀವನ ವ್ಯವಹಾರ ಬೇರೆ. ಆದ್ದರಿಂದ ಆ ಪ್ರವಾದಿಯವರು ಯಹೂದಿಯ ಬಳಿ ತನ್ನ ಒಂದು ಬಟ್ಟೆಯನ್ನು ಅಡವಿಟ್ಟು 75 ಕೆಜಿ ಗೋಧಿಯನ್ನ ಅವರು ಸಾಲವಾಗಿ ಪಡೆದಿದ್ದಾರೆ. ವ್ಯವಹಾರಿಕವಾಗಿ ಸರ್ವಧರ್ಮೀಯರೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನ ಉಳಿಸಿಕೊಂಡಿದ್ದರು ಅನ್ನುವ ಸತ್ಯವನ್ನು, ಲಾ ಇಲಾಹ ಇಲ್ಲಲ್ಲಾಹ್ ಅನ್ನುವ ಪವಿತ್ರವಾದಂತಹ ಸಂದೇಶವನ್ನು ಜಗದೊಡೆಯನೊಬ್ಬನೇ, ಅದರಲ್ಲಿ ಕಿಂಚಿತ್ತೂ ಸಂದೇಹವಿಲ್ಲ, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಆದರೆ ಅದನ್ನು ಒಪ್ಪದ ಮಂದಿಯೊಂದಿಗೆ ನಾವು ವ್ಯವಹಾರಿಕವಾಗಿ ಇದ್ದೇವೆ, ಜೊತೆಗಿದ್ದೇವೆ, ಅನ್ಯೋನ್ಯವಾಗಿದ್ದೇವೆ ಅನ್ನುವುದನ್ನು ಕೂಡ ತೋರಿಕೊಟ್ಟರು. ಆದ್ದರಿಂದ ಸೌಹಾರ್ದತೆಯೆಡೆಗೆ ನಾವು ಸಾಗುವಾಗ, ಸೌಹಾರ್ದತೆಯ ಚಿಂತನೆಗಳನ್ನು ಮಾಡುವಾಗ ನಮ್ಮ ಭಾರತಕ್ಕೆ ಬೇಕಿರುವುದು ಇದೇ ಆಗಿದೆ. ಆದ್ದರಿಂದ ಹಲವಾರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆವಿದೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರಲ್ಲೊಂದಾಗುವ ಆ ಮಹನೀಯ, ಆ ಹಸಿರಾಗುವ, ಆ ಉಸಿರಾಗುವ, ಆ ಸುಂದರವಾದ ಆ ಸಂದೇಶಗಳಾಗಿವೆ. ಪರಸ್ಪರ ನಾವು ಹಂಚಿಕೊಳ್ಳಬೇಕಾದದ್ದು. ಆದರೆ ನಮಗೆ ಕಷ್ಟವಾಗುತ್ತಾ ಇರೋದು ಪ್ರೆಷರ್ನಲ್ಲಿ ನಾವಿದ್ದೇವೆ. ಅನ್ನ ಬೇಯೋದಕ್ಕೆ ಕುಕ್ಕರ್ ಬೇಕು, ಮಗು ಹುಟ್ಟಬೇಕಾದರೆ ಇಂಜೆಕ್ಷನ್ ಪ್ರೆಷರ್ ಬೇಕು ಅಲ್ವಾ? ಅದೇ ರೀತಿ ಇನ್ನು ಹಣ್ಣಾಗಬೇಕಾದರೆ ಅದಕ್ಕೆ ಇಂಜೆಕ್ಷನ್ ಕೊಡಬೇಕು. ಇದೆಲ್ಲ ರೀತಿಯಲ್ಲಿ ನಾವು ಪ್ರೆಷರ್ ಅಲ್ಲಿ ಇದ್ದೇವೆ. ಸತ್ಯ ಹೇಳಬೇಕಾದರೆ ಮೇಲಿನ ಅಧಿಕಾರಿ ಸುಮ್ಮನಾಗಬೇಕು. ಅವನು ಸುಮ್ಮನಿಲ್ಲದಿದ್ದರೆ ಸತ್ಯ ಹೇಳಕ್ಕಾಗಲ್ಲ. ನ್ಯಾಯ ಸಿಗಬೇಕಾದರೆ ಮೇಲಿನ ಅಧಿಕಾರಿ, ಜಡ್ಜಿ, ವಕೀಲ ಒತ್ತಡವನ್ನು ಕೊಟ್ಟರೆ ಯಾರಿಗೂ ನ್ಯಾಯ ಸಿಗಲ್ಲ, ಯಾರಿಗೂ ಸತ್ಯ ಸಿಗಲ್ಲ, ಅನ್ನ ಬೇಯಲ್ಲ, ಹಣ್ಣು ಸಿಗಲ್ಲ. ಒಂದು ರೀತಿಯ ಪ್ರೆಷರ್ನ ಒತ್ತಡದ ಬದುಕಿನಲ್ಲಿ ನಾವು ಹೀಗೆ ಹೋಗುವಾಗ ಕಳ್ಳನು, ಸುಳ್ಳನು ನ್ಯಾಯವಂತನಾಗ್ತಾನೆ ಈ ಜಗತ್ತಿನಲ್ಲಿ, ಸಾಚ ನೀಚನಾಗ್ತಾನೆ, ನೀಚ ಸಾಚನಾಗ್ತಾನೆ. ಏನು ಕಾರಣ? ಒಂದಿಷ್ಟು ಒತ್ತಡಗಳು, ಅಧಿಕಾರದ ಒತ್ತಡಗಳು, ಸ್ವಾರ್ಥದ ಒತ್ತಡಗಳು. ಹೀಗೆ ಒತ್ತಡಗಳ ಮಧ್ಯೆ ಬಂಧಿತನಾಗಿರುವ ಮನುಷ್ಯನಿಗೆ ಸೌಹಾರ್ದತೆಯ ತೀರದೆಡೆಗೆ ಸಾಗಲು ಸಾಧ್ಯವೇ? ಇದೊಂದು ಪ್ರಶ್ನೆಯಾಗಿದೆ. ಇದಕ್ಕೆ ನಾವು ಉತ್ತರ ಕೊಡಬೇಕಾಗಿದೆ. ಕಾಜೂರು ಅದಕ್ಕೆಲ್ಲ ಉತ್ತರವಾಗಿದೆ. ನಾನು ಹೇಳಿದ ಹಾಗೆ ಕಾಜೂರು ನೆರಳಾಗಿದೆ, ಕಾಜೂರು ಆಸರೆಯಾಗಿದೆ, ಕಾಜೂರು ಸಾಂತ್ವನವಾಗಿದೆ, ಕಾಜೂರು ಸೌಹಾರ್ದತೆಯಾಗಿದೆ, ಕಾಜೂರು ಬದುಕಾಗಿದೆ, ಕಾಜೂರು ಶಾಂತಿಯ ಕೇಂದ್ರವಾಗಿದೆ, ಮಾನವೀಯ ಮೌಲ್ಯದ ಒಗ್ಗಟ್ಟಿನ ಚೌಕಟ್ಟಿನ ಸಂದೇಶವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಕಡೆಗೆ ನಾವು ಎಲ್ಲಾ ಧರ್ಮಗಳ ಸಾರವನ್ನು ಅರಿತುಕೊಳ್ಳಬೇಕು. ಸರ್ವೇ ಭವಂತು ಸುಖಿನಃ ಅದನ್ನು ಅರಿತುಕೊಳ್ಳಬೇಕು. ಹಾಗೆ ನಾವು ಪ್ರಾರ್ಥನೆ ಮಾಡುವಾಗ ಅಲ್ಲಾಹುಮ್ಮ ಅಂತ ಸಲಾಂ ವ ಮಿಂಕ ಸಲಾಂ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಶಾಂತಿಗಾಗಿ. ಅದೇ ರೀತಿ ಎಲ್ಲರೂ ಕೂಡ ಶಾಂತಿಯ ದಿಯೋ ಯೋನ ಪ್ರಚೋದಯ ಅನ್ನುವ ಆ ಬುದ್ಧಿಯ ಆ ವಿಕಾಸವನ್ನು ಪ್ರಾರ್ಥನೆ ಮಾಡುವಂತಹ ಹಿಂದೂ ಬಾಂಧವರು, ಶಾಂತಿಗಾಗಿ ಪ್ರಾರ್ಥನೆ ಮಾಡುವ ಮುಸಲ್ಮಾನ ಬಾಂಧವರು, ಪರಸ್ಪರ ಆಶಯಗಳನ್ನ, ಭಾವನೆಗಳನ್ನ ಒಂದಾಗಿಸುವ, ಸೌಹಾರ್ದತೆಯನ್ನ ಮೂಡಿಸಬೇಕಾದಂತಹ ಈ ಸಂದರ್ಭ ನಮ್ಮ ಭಾರತವನ್ನು, ಭಾರತ ಏಕತೆ, ಅಖಂಡತೆಯನ್ನು ನಾವು
ನಾವು ಬಲಪಡಿಸುವಂತಹ ಹಾಗೆ ಇಲ್ಲಿಯ ಸಂವಿಧಾನಾತ್ಮಕವಾದ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಭ್ರಾತೃತ್ವದೊಂದಿಗೆ 3 ಸಂದೇಶವಿದೆ. ಇಲ್ಲಿ ಬಂಧುತ್ವವಿದೆ, ಇಲ್ಲಿ ಬಹುತ್ವವಿದೆ, ಇಲ್ಲಿ ಅದೇ ಭ್ರಾತೃತ್ವವೂ ಇದೆ. ಇದು ಒಂದಲ್ಲ, ಈ ದೇಶದ ಎಲ್ಲರೂ ಕೂಡ ಈ ದೇಶದ ಶಕ್ತಿ, ಯಾರು ಹೊರತಾಗಿಲ್ಲ, ಯಾರು ಬೇರೆಯಲ್ಲ, ಹೊರಗಿನವರಲ್ಲ ಅನ್ನುವ ಸತ್ಯ ಅದು ಹಳೆಯ ಕಾಲದಿಂದಲೇ ಇಲ್ಲಿ ಬಂದಿದೆ. ಇನ್ನೂ ಅದು ಉಳಿಯಬೇಕಾಗಿದೆ. ನಮ್ಮ ಭವಿಷ್ಯದ ನಮ್ಮ ಮಕ್ಕಳಿಗೆ ಅದನ್ನು ನೀಡಬೇಕಾಗಿದೆ ಅಂತೆಲ್ಲ ಹೇಳುತ್ತಾ ನಾನು ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ವಾಹಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.